ಹೊಗೆ ಬರ್ತಾಯ್ತಲ್ಲ ಎಲ್ಲಿಂದನೋ ನಂದೇ ಕಣೋ ಹೊಗೆ ಬರ್ತೈತೆ ಕಾಣಿಸ್ತೈತಾ ನೋಡು 2 ಕಾಲು ಕ್ರಾಂಪ್ ಆಗಿದೆ ಅಪ್ಪ ಇಲ್ಲಿರೋ ಈ ಬೆಟ್ಟ ಹತ್ಬೇಕು ಹತ್ತಿದ್ರೆ ಅಲ್ಲಿಂದ ಸ್ವಲ್ಪ ದೂರ ವ್ಯೂ ಪಾಯಿಂಟ್ ಟ್ರೆಕ್ ಮಾಡಬೇಕಾದ್ರೆ ಎನರ್ಜಿ ಬೇಕು ಜೋಶ್ ಬೇಕು ಅಂದರೆ ನಮ್ಮ ಬಾಸ್ದೊಂದು ಮೂವಿ ಡೌನ್ಲೋಡ್ ಮಾಡಿ ಇಟ್ಕೊಳ್ಳಿ ನೋಡ್ಕೊಂಡು ಹತ್ತಿದ್ರೆ ಯಾವ ಸುಸ್ತು ಇರಲ್ಲ ಲೆಜೆಂಡ್ ಅದರಲ್ಲೂ ಈ ಸೀನ್ ಇದೆಯಲ್ಲ ನಾನೊಬ್ಬ ಇಲ್ಲಿ ನಿಂತಿದ್ದೀನಿ ಏನು ಎತ್ತ ಅಂತ ವಿಚಾರಿಸೋರು ಯಾರು ಇಲ್ವಾ ಈ ಮನೇಲಿ ಮಂತ್ರಿಗಳು ನಿಂತ್ಕೊಳ್ಳಿ ಏನ ನೀನ್ ಯಾರ ಮನೆ ಬಂದಿದ್ಯಾ ನಮ್ಮ ಅಣ್ಣ ಎಂತೋನು ಅಂತ ತಿಳ್ಕೊಬಾರ್ದ ನೀನು ಸುಮ್ಮನ್ ನಿಂತ್ಕ ಐ ಹ್ಯಾವ್ ಟು ಸಿ ದಟ್ ಪರ್ಸನ್ ಹಲೋ ಗಾಯ್ಸ್ ಒಂದು ಸ್ಮಾಲ್ ಅಪ್ಡೇಟ್ ಆಲ್ಮೋಸ್ಟ್ ಒಂದು 2 ಕಿಲೋಮೀಟರ್ಸ್ ಇಲ್ಲ ಅಂದ್ರೆ 1 ಕಿಲೋಮೀಟರ್ ಆದರೂ ಬಂದಿದ್ದೀವಿ 1 ಕಿಲೋಮೀಟರ್ ಮೇಲೆ ಬಂದಿದ್ದೀವಿ ಇನ್ನೂ ಹತ್ಬೇಕು ನಮ್ಮ ಜೊತೆ 9 ಜನ ಬಂದಲ್ಲಿ ಎಲ್ಲ ಕೆಳಗೆ ಇದ್ದಾರೆ ಇನ್ನು ನಾವಿಬ್ಬರು ಮಾತ್ರ ಹತ್ಕೊಂಡು ಬರ್ತಾ ಇದ್ದೀವಿ ಊಟ ತಿಂಡಿ ಸ್ನ್ಯಾಕ್ಸ್ ಎಲ್ಲ ಕೆಳಗಡೆ ಬರ್ತಾ ಇರೋರ ಹತ್ರ ಐತೆ ನಮ್ಮ ಹತ್ರ ಒಂದು ಬಾಟ್ಲಲ್ಲಿ ನೀರು ಬಿಟ್ಟರೆ ಇನ್ನೇನು ಇಲ್ಲ ಅದಿರೋ ನಂಬಿಕೆ ಮೇಲೆ ಹತ್ತಾ ಇದ್ದೀವಿ ಬಿಸಿಲು ಬರೋಷ್ಟರಲ್ಲಿ ಮೇಲೆ ಹತ್ಬಿಟ್ರೆ ಆರಾಮಾಗಿ ಬರ್ಬೇಕಾರೆ ಇಳಿಬೋದು ಒಂದೇನು ಬೆನಿಫಿಟ್ ಅಂದರೆ ಈ ಗಿಡದ್ದು ಬೇರೇನಿದೆ ಅದು ಒಳ್ಳೆ ಮೆಟ್ಲು ಥರ ಸಪೋರ್ಟ್ ಮಾಡ್ತಾ ಇದೆ ನೋಡಿ ಇಲ್ಲಿ ನಮ್ಮ ಡಿಯೋಗೆ ಇನ್ನಿಬ್ರು ಜಾಯ್ನ್ ಆಗಿ ಸ್ಕ್ವಾಡ್ ಆಗಿದ್ದೀವಿ ದಟ್ಸ್ ದ ಫಿಟ್ನೆಸ್ ಲೆವೆಲ್ ಬ್ರೋ ಇನ್ನು 5 ಜನ ಎಲ್ಲಿ ಹತ್ತುತ್ತೀವಿ ನಾವು ಎಲ್ಲೂ ನಿಲ್ಸಿಲ್ಲ ನಮ್ಗೆ ಏನ್ ಧೈರ್ಯ ಅಂದ್ರೆ ಬರೀ ಒಂದ್ ಬಾಟ್ಲ ನೀರ್ ಐತೆ ಅದರಲ್ಲೇ ಹೋಯ್ತಾ ಇದೀವಿ ಬ್ಯಾಗಲ್ಲಿ ಒಂದ್ ಬಾಟ್ಲ ನೀರ್ ಅಷ್ಟೇ ಇರೋದು ಕುಡಿಲಿ ಬ್ಯಾಗು ಹೊಡಿತಾ ಇದೆ ನನಗೆ ಹಂಗೆ ಕೇಳಿಸ್ತಾ ಇದೆ ಆಚೆ ಹೊಡಿತಿದೆ ನನಗೆ ಡಗ್ 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 ಅಂತ ನನಗೆ ಕೇಳಿಸ್ತಾ ಇದ್ದೀನಿ ಹೊಡಿತಾ ಇರೋದು ನಂದಿಲ್ಲೇ ಮೈಕ್ ಇಟ್ಟಿದ್ದೀನಿ ಡಗ್ 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 ಅನ್ನತ ಡುಗ್ ಡುಗ್ ಅನ್ನತ ನಂದು 10 ಮಚ ನೀನ್ ಆಟ ಹೆಂಗ್ ಹೊಡಿತಾ ಗೊತ್ತಾ ನಿಂಗೆ ಸಾಕು ನಿಲ್ಸು ನಿಂಗೆ ಎರಡೆರಡು ರೂಟ್ ಕಾಣಿಸುತ್ತೆ ಹೆಂಗೆ ಅಂದ್ರೆ ಒಂದು ಫುಲ್ ಅಪ್ಪಿರೋ ತರ ಇನ್ನೊಂದು ಸ್ವಲ್ಪ ಹಿಂಗೆ ಸ್ಲೋಪ್ ಇದೆ ಎಲಿವೇಶನ್ ಇದೆಯಲ್ಲ ಇದು ಮಾಮೂಲಿ ಮೇನ್ ರೋಡ್ ಅಲ್ಲಿ ಜಾಸ್ತಿ ಎಲಿವೇಶನ್ ಇದೆಯಲ್ಲ ನೀರರ್ದು ಆಗಿರೋದು ಈ ತರ ರೂಟ್ ಸ್ವಲ್ಪ ಲಾಂಗ್ ಆಗುತ್ತೆ ಬಟ್ ಸ್ಲೋಪ್ ಇರುತ್ತೆ ಸ್ವಲ್ಪ ನೀವು ರೆಸ್ಟ್ ಮಾಡ್ಬೋದು ಕಾಣಿಸ್ತಾ ಇಲ್ಲ ವಾವ್ ಗುರು ಎಲ್ಲಿಂದ ಬಂದಿದ್ದು ನೋಡುವರು ಶರ್ಲಿ ಮೇಡಮ್ಗಾಗಿ ಕೊಡಲು ಬೆಟ್ಟದ ಹೂವ ತರುವೆ ಅದೇ ಶರ್ಲಿ ಮೇಡಮ್ ಇಲ್ಲ ಒಂದೊಂದು ನಿಮಿಷ ಕೊಟ್ಟು ಹತ್ಬಿಡ್ಬೋದು ಬಾರೋ ಬಂದ್ವಿ ಮೇಲೆ ಸೂರ್ಯ ಕಾಣ್ತಾ ಇದಾರ ಸೂರ್ಯಾಜಿ ಇನ್ನೊಂದ್ ಚೂರು ಬೇಗ ಬರ್ಬೇಕಿತ್ತು ಅನ್ನಿಸ್ತಾಯ್ತಲ್ಲ ನಾನೇ ಲೇಟ್ ಮಾಡಿದ್ದು ಕ್ಯಾಮ್ರಾ ಮರ್ತ್ಬಿಟ್ಟಿದ್ದೆ 1/4 ಗಂಟೆ ಲೇಟಾಗಿ ಬಂದೆ ಇಲ್ಲ ಅಂದಿದ್ರೆ ಫಸ್ಟ್ ನಾವೇ ಹೋಗ್ಬೋದಿತ್ತು ಇಟ್ಸ್ ಓಕೆ ಎತ್ಕೊಂಡ್ ಬರ್ಬೋದು ಒಂದ್ ಚೂರ್ ಕಷ್ಟ ಆಗುತ್ತೆ ನೀನೇ ತಾನೇ ಫಸ್ಟ್ ಸ್ಟಾರ್ಟ್ ಮಾಡಿದ್ದು ಒಂದ್ ಸ್ಮಾಲ್ ಬ್ರೇಕ್ 1-2 ಫ್ರೂಟ್ಸ್ ತಿನ್ಬಿಟ್ಟು ಸ್ಟಾರ್ಟ್ ಮಾಡೋಣ ಸದ್ಯಕ್ಕೆ ನಮ್ಮ ಹತ್ರ ಏನು ತಂದಿರ್ಲಿಲ್ಲ ನಾವು ಇವ್ರು ತಂದಿದ್ರು ಅವಿಸ್ತ ಜೋಶ್ ಯಾರೋ ಅಮಾಯಕ ಪಾಪ ದಿಕ್ಕು ದೆಸೆ ಇಲ್ಲದೆ ಒಬ್ನೇ ಬಂದ್ಬಿಟ್ಟವನೆ ಬಾರಪ್ಪ ನಿಂಗೆ ಅನ್ಕೊಡ್ತೀನಿ ತಿನ್ಕೊಂಡು ಹೋಗುವಂತೆ ಯಾರು ಅಮಾಯಕ ಪಾಪ 2 ಇಡ್ಲಿ ಕುಡಿಸ್ಬಿಡ್ತದೆ ನಿಮ್ಮ ಹೆಸರು ಬದುಕ್ತೀನಿ ಬಾಟ್ಲಿ ಐತೆ ಏನೋ ಇಲ್ಲೈತಿ ಇದೆ ಒಂದೇ ಕುಡಿಯೋ ಸಾಕು ಎಲ್ಲ ಖಾಲಿ ಮಾಡ್ಬೇಡಿ ಇನ್ನು ಬೇಕಾಗ್ಬೋದು ನೀರ್ ಖಾಲಿ ಆದ್ರೆ ಅವ್ರು ಬರೋರು ಕಾಯ್ಬೇಕು ಅವ್ರ ಹತ್ರ 4 ಲೀಟರ್ ಎಲ್ಲ ಖಾಲಿ ಮಾಡ್ಬೇಡಿ ಇಲ್ಲ ಸ್ವಲ್ಪ ಕುಡಿತೀನಿ ಅಷ್ಟೇ ಅದ್ರಲ್ಲೇ ಕುಡಿಯೋ ಇಲ್ಲೊಂದ್ ಚೂರ್ ಐತೆ ಸ್ವಲ್ಪ ಹಾ ಬ್ರೋ ಅಯ್ಯಂಗಾರ ನನಗೆ ಸ್ವಲ್ಪ ನಮ್ಮ ಮಕ್ಳು ಎಂತ ಕಡಿಮೆ ನೋಡ್ರಿ ನಾವೆಲ್ಲ ನೀರ್ ಕುಡಿತಾ ಇದ್ರೆ ಅವ್ನ ಎಳ್ನೀರ್ ಕುಡಿತಾವನೆ ಅದಕ್ಕೆ ಬೇಡ ಅಂತ ನಾವ್ ಕೊಡೋ ನೀರ್ನ ಈ ರೀತಿ ದ್ರೋಹ ಮಾಡ್ಬಿಟ್ಟಲ್ಲ ಬೇಡ ಪ್ರಭು ಬೆಟ್ಟ ಕಾಣಿಸ್ತಾ ಇದೆಯಾ ಅರ್ಧ ಬಂದಿರೋದು ಡೌಟು ಬಟ್ ನಮ್ಗೆ ಅಕ್ಕಪಕ್ಕ ಇರೋ ಬೆಟ್ಟಗಳು ಕಾಣ್ತಾ ಇದೆ ಇಟ್ಸ್ ಅ ಗುಡ್ ಒಳ್ಳೆ ಎಕ್ಸ್ಪೀರಿಯನ್ಸು ಯಾರ್ಯಾರು ಟ್ರೈ ಮಾಡಿಲ್ಲ ಒಂದ್ಸತಿ ಬುಕ್ ಮಾಡ್ಕೊಂಡು ಟ್ರೈ ಮಾಡಿ ಕುಕ್ಕೆಯಿಂದ ಇಲ್ಲ ಟ್ರೈ ಮಾಡಿ ನಿಮ್ಮ ಕೆಪಾಸಿಟಿ ಗೊತ್ತಾಗುತ್ತೆ ಕುಕ್ಕೆಯಿಂದ ಕುಕ್ಕೆಗೆ ಟ್ರೈ ಮಾಡಿ ಅದೇ ಜಾಸ್ತಿ ಡಿಸ್ಟೆನ್ಸ್ ಇರೋದು ಅದನ್ನೇ ಟ್ರೈ ಮಾಡಿ ಮಾರ್ನಿಂಗ್ ಸ್ಲಾಟೇ ಬುಕ್ ಮಾಡಿ ಸೊ ನೀವು ಬೇಗ ಬರ್ಬೋದು ಅಂದರೆ ಅವರ್ ಸ್ಲಾಟ್ಸ್ ಇದೆ ಆಫ್ಟರ್ನೂನ್ ಇಲ್ಲ 1 ಅವರ್ ವೇರಿಯೇಷನ್ ಮೇಲೆ ಒಂದು 3-4 ಸ್ಲಾಟ್ಸ್ ಇರ್ಬೋದು ಅಷ್ಟೇ ಅಂದರೆ 3-4 ಸ್ಲಾಟ್ಸ್ ಅಂದರೆ ಒಂದು ಟೈಮಿಂಗ್ಸ್ ಇದರಲ್ಲಿ ಒಂದು 350 ಮೆಂಬರ್ಸ್ವರೆಗೂ ಬಿಡ್ತಾರೆ ಕಷ್ಟ ಇಲ್ಲ ಅಲ್ಲಿಂದ ಹೌದಾ ಯಾರ್ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ SV ಗೌಡ ವ್ಲಾಗ್ಸ್ There was a mastermind behind all this. ಹಾಯ್ ಗಾಯ್ಸ್ ಈಗ ಒಂದು 40% ಆದರೂ ಬಂದಿದ್ದೀವಿ ಫುಲ್ಲು ಮೇಲ್ಗಡೆ ಸಖತ್ತಾಗಿ ವ್ಯೂ ಕಾಣ್ತಾ ಇದೆ ಗ್ಲೂಕೋಸ್ ಪ್ಯಾಕೆಟು
ಎಲ್ಲೂ ತೊಂದರೆ ಇಲ್ಲಿ ಬಿಸಾಕ್ಬೇಡಿ. ಎಲ್ಲ ಕೆಳಗಡೆ ಬರ್ಕೊಂಡಿರ್ತಾರೆ. ಬರ್ಕೊಂಡಿಲ್ಲ ಅಂದ್ರೂ ನೀವು ಸ್ವಚ್ಛತೆ ಕಾಪಾಡೋದು ನಮ್ಮ ಕರ್ತವ್ಯ. ಐ ಅಪ್ರಿಶಿಯೇಟ್ ಯುವರ್ ಡೇರಿಸ್ ಮಿಸ್ಟರ್ ಕುಮಾರ್. ನೀನು ಹೇಳಿದ್ದೆ ನಾನು ಹೇಳಿದ್ದೆ. ಸೊ ಅದಕ್ಕೆ ಹುಷಾರಾಗಿ ಕವರ್ನ ರಿಟರ್ನ್ ತೊಗೊಂಡೋಗಿ. ಭಟ್ರ ಮನೆ ಹತ್ರ ರೀಚ್ ಆಗಿದ್ದೀವಿ. 5.6 ಕಿಲೋಮೀಟರ್ 5.5 ಕಿಲೋಮೀಟರ್ ಅಂತೆ. ಇನ್ನೂ 40% ಇದೆ. ಟೋಟಲ್ ಒನ್ ಸೈಡ್ ಏನಿದು 14 ಕಿಲೋಮೀಟರ್ಸ್ ಅಂತ ಇಲ್ಲಿ ಯಾರು ಹೇಳಿದ್ರು. ನಾವಿವಾಗ 8 ಗಂಟೆಗೆ ಬಂದಿದ್ದೀವಿ ಟಿಫನ್ ಟೈಮ್ಗೆ. ಇಲ್ಲಿ ಬಂದು ನೀವು ಊಟಕ್ಕೆ ಬುಕ್ ಮಾಡಬೇಕು. ಎಷ್ಟು ಜನ ಬಂದಿರ್ತೀರೋ ಅಷ್ಟು ಜನ ಊಟಕ್ಕೆ ಬುಕ್ ಮಾಡಿದ್ರೆ ನೀವು ಹತ್ತಿ ಇಳಿಬೇಕಾದ್ರೆ ನೀವು ಊಟದ ಟೈಮ್ಗೆ ಕರೆಕ್ಟಾಗಿ ಇಲ್ಲಿ ಬಂದರೆ ನಿಮ್ಗೆ ಇಲ್ಲಿ ಊಟ ಸಿಗುತ್ತೆ ಭಟ್ರ ಮನೆಯಲ್ಲಿ. ಅದಕ್ಕೆ ನಾವೀಗ ಊಟನ ಬುಕ್ ಮಾಡೋಕೆ ಹೋಗ್ತಾ ಇದ್ದೀವಿ. ಅನ್ನ ಸಾರು ಇರ್ಬೋದು, ಇನ್ನೇನು ಸಿಗಲ್ಲ ನಿಮ್ಗಿಲ್ಲಿ. ಇದೇ ಭಟ್ರ ಮನೆ. ಐಟಮ್ಸ್ ಎಲ್ಲ ಹೆಂಗೆ ಕೆಳಗಡೆಯಿಂದ ಕ್ಯಾರಿ ಮಾಡಿ ಇಲ್ಲಿ ಕಟ್ಟಿದಾರೋ. ಎಲ್ಲಿ ಲೋಕಿ? ಹೌದಾ, ಲೋಕಿ ಎಲ್ಲಿ? ದಿಸ್ ಇಸ್ ಭಟ್ರ ಮನೆ. ಇಲ್ಲಿ ಇನ್ಚಾರ್ಜ್ ಒಬ್ರು ಇದ್ರು, ಅವ್ರು ತೀರ್ಕೊಂಡ್ರು. ಅವಾಗಿಂದ ಇಲ್ಲಿ ಸ್ಟೇ ಆಗಿ ಬಿಡ್ತಾ ಇಲ್ಲ. ಇಲ್ಲಿ ನೀರು ಬರ್ತಾ ಇದೆ. ಯಾಕಂಬರಿ ಬಾಡಿ ಫುಲ್ ಹೀಟ್ ಆಗ್ಬಿಟ್ಟಿದೆ. ಇಂಜಿನ್ ಹೊಗೆ ಬರ್ತಾಯ್ತಲ್ಲ ಎಲ್ಲಿಂದನೋ? ನಂದೇ ಕಣೋ. ಹೊಗೆ ಬರ್ತೈತೆ, ಕಾಣಿಸ್ತೈತಾ? ಇಲ್ಲಿ ನೋಡು, ಇವನ್ ಮೈ ಮೇಲಿಂದ ಹೊಗೆ ಬರ್ತಾಯ್ತ ಬಾಡಿಯಿಂದ. ಯಾವ ಮಟ್ಟಕ್ಕೆ ಶಾಕ್ ಆಯ್ತದು ಅಂತ ಅಂದ್ರೆ ಇಲ್ಲಿ ನೋಡು, ನಾನ್ ವಿಡಿಯೋಗಳಲ್ಲಿ ನೋಡಿದ್ದೆ. ಲೇ ನನ್ನ ಮಗನೇ, ಬಗ್ಗ ಇಲ್ಲಿ ನೋಡೋ, ಇಲ್ಲಿ ಇಲ್ಲಿ ನೋಡೋ, ಇಲ್ಲಿ ಜಾಸ್ತಿ ಬರ್ತಾಯ್ತು. ಕೆಳಗೆ ಹೋಗ್ತೈತೆ. ಅಯ್ಯೋ, ಅವ್ನ ಮೈಯಿಂದ ಹೊಗೆ ಬರ್ತಾ ಇತ್ತು. ಯಾರ್ಯಾರು ಕೆಳಗಡೆಯಿಂದ ಸ್ನಾಕ್ಸ್ ಕ್ಯಾರಿ ಮಾಡಿರ್ತಾರೋ ಅದೆಲ್ಲ ಬಂದು ಜಾಗದಲ್ಲಿ ಆರಾಮಾಗಿ ಕೂತ್ಕೊಂಡು ತಿಂದ್ರು. ಕವರ್ ಯಾವುದು ಎಸಂಗಿಲ್ಲ, ಮತ್ತೆ ಹೇಳ್ತಾ ಇದ್ದೀನಿ. ಬೇಕಾದ್ರೆ ಹಣ್ಣು ಸಿಪ್ಪೆ ಬೇಕಾದ್ರೆ ಇಲ್ಲಿ ಎಸಿಬೋದು. ಒಂದೊಳ್ಳೆ ಫ್ಯೂಚರ್ ಇದೆ. ಏನು ಗೊತ್ತಾ, ಇಲ್ಲಿ ಊಟಕ್ಕೆ ಪೇ ಮಾಡ್ಬೇಕಾದ್ರೆ ನೆಟ್ವರ್ಕ್ ಸಿಕ್ಕಿಲ್ಲ ಅಂದರೆ ಜಿಯೋ ಅಂದರೆ ಈ ಮರ, BSNL ಅಂದರೆ ಆ ಮರ, ಏರ್ಟೆಲ್ ಅಂದರೆ ಆ ಮರ. ಆ ಮರದ ಹತ್ರ ಹೋದ್ರೆ ಆ ನೆಟ್ವರ್ಕ್ ಸಿಗುತ್ತೆ. ಆ ಥರ ಓಣ ಬ್ರೋ, ಇಟ್ಸ್ ಚೆಕ್ ಪಾಯಿಂಟ್. ಫೋನಲ್ಲಿ ತೋರಿಸೋ, ಫೋನಲ್ಲಿ ಇರೋದು ನಡೆಯುತ್ತಲ್ಲ, ಫೋನಲ್ಲಿ ಇರೋದು ತೋರಿಸು. ಫೋನಲ್ಲಿ ಇರೋದು ನೋಡುತ್ತೆ ಸಾಕಂತ ತೋರಿಸು. ಆಯ್ತಾ? ಅವ್ರು ನಮ್ಮವ್ರಲ್ಲ, ಇನ್ನು 3 ಜನ ಬರ್ತಾರೆ. ನವೀನು ಅಭಿ ಅಂತ 3 ಜನ ಬರ್ತಾರೆ. ಅವ್ರು ನಮ್ಮವ್ರು. ಇಲ್ಲೇ ಭಟ್ರ ಮನೆ ಹತ್ರ ಇದ್ದಾರೆ, ಅವ್ರು ಬರ್ತಾರೆ. ನಮ್ಮ ಎದುರುಗಡೆ ಕಾಣ್ತಾ ಇದೆಯಲ್ಲ, ಅದೇ ಕುಮಾರ ಪರ್ವತ ಇರಬೇಕು ಅಂತ ಅನ್ಕೊಂಡಿದೀವಿ. ಬಿಕಾಸ್ ಇಲ್ಲಿ ಸುತ್ತಮುತ್ತ ಇರೋದ್ರಲ್ಲಿ ತುಂಬಾ ಹೈಯೆಸ್ಟ್ ಒಂದು ಮೌಂಟೇನ್ ಕಾಣ್ತಾ ಇದೆ ಅಂದ್ರೆ ಅದು ನಮ್ಮ ಎದುರುಗಡೆ ಇರೋದಷ್ಟೇ. ಹಾಯ್ ಫ್ರೆಂಡ್ಸ್, ಮಂಟಪ ಹತ್ರ ಮಲಗಿದೀವಿ. ಈ ಮಂಟಪ ಕಟ್ಟಿರೋನ್ಗೆ ಪುಣ್ಯಾತ್ಮ, ಒಳ್ಳೇದಾಗ್ಲಿ ಅವನ್ಗೆ. ಇಲ್ಲಿರೋ ಬಂಡೆನೆ ಹೊಡೆದು ಇಲ್ಲೇ ಮಂಟಪ ಕಟ್ಟಿದ್ದಾರೆ. ಆದ್ರೆ ಎಷ್ಟು ವರ್ಷದಿಂದ ಇದೆ ಇದು. ಏನು ಸಿಮೆಂಟ್ ಗಿಮೆಂಟ್ ಏನು ಇಲ್ಲ. ಒಂದು ಕಲ್ಲು, ಅದ್ರ ಮೇಲೆ ಒಂದು ಕಲ್ಲು, ಅದ್ರ ಮೇಲೆ ಒಂದು ಕಲ್ಲು, ಸಪೋರ್ಟ್ ಅಷ್ಟೇ. ಇದು ಈಗಿನ ಅಪ್ಡೇಟ್. ಇನ್ನು ಅರ್ಧ ದಾರಿ ಬಂದಿದೀವಿ ಅಷ್ಟೇ. ಇನ್ನು ತುಂಬಾ ಹೋಗೋದಿದೆ. ನಾವ್ ಹತ್ತೀವಿ ಅಂತ ಹೋಪ್ ಇಲ್ಲ. ಇದೆ ಹೋಪ್ ಇದೆ. ಹತ್ತೀವಿ. ಕಲ್ಲಿನ ಮಂಟಪ ಹತ್ರ ಬಂದಿದೀವಿ. ಅದೇ ಕಲ್ಲಿನ ಮಂಟಪ ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಅಲ್ಲೊಂದು 15 ಮಿನಿಟ್ಸ್ ರೆಸ್ಟ್ ಮಾಡ್ದು. ನಿಮ್ಗೊಂದು ವ್ಯೂ ತೋರಿಸ್ತೀನಿ ನೋಡಿ. ಸಖತ್ತಾಗಿದೆ. ಫುಲ್ಲು ಫಾಗು, ಬೆಟ್ಟ ಫುಲ್ಲು ಫಾಗ್ ತುಂಬಿಕೊಂಡಿದೆ. ಇನ್ನೂ ಮೇಲಿದೆ, ಇನ್ನೂ 2 ಕಿಲೋಮೀಟರ್ಸ್ ಮೇಲೆ ಹೋಗ್ಬೇಕು ನಾವು. ಅಲ್ಲಿ ನೆಕ್ಸ್ಟ್ ಫಾಗ್ ಇರ್ಬೇಡ ಅಲ್ವಾ? ಅಲ್ಲೊಂದು ಸುಂದರ ತೋಟವಿದೆ, ಅಲ್ಲಿ 100 ಹೂಗಳ ರಾಶಿ ಇದೆ, ಇಲ್ಲೊಂದು ಪ್ರೀತಿಯ ಹಾಡು ಇದೆ. ಸ್ಟಿಕ್ಕು ನಂತರ ತಪ್ಪು ಯಾರು ಮಾಡಬೇಡಿ. ಯಾಕೆ ಅಂದ್ರೆ ಅಲ್ಲಿ ಕೊಟ್ಟಿದ್ರು, ಸುಮ್ನೆ ತಗೊಂಡ್ರೋಗ್ರಿ ನನ್ ಮಕ್ಳ ಅಂತ. ನಾನ್ ಯಾವ್ದೋ ಈ ದೊಡ್ಡ ಇವನ್ ತರ ಬ್ಯಾಡ ಸ್ಟಿಕ್ಕು ಹಂಗೆ ಹತ್ಬಿಡ್ತೀನಿ ಅಂತ ಬಂದೆ. ಬಟ್ ಇದು ಸಖತ್ ಕಷ್ಟ ಇದೆ. ಬರೋರು ಸ್ಟಿಕ್ ನ ಕ್ಯಾರಿ ಮಾಡಿ. ಇಲ್ಲೇನ್ ಲೀಚಸ್ ಇಲ್ಲ, ಆರಾಮಾಗಿ ಬರ್ಬೋದು ನೀವು. ಇವತ್ತಿರಲ್ಲ ಲೀಚಸ್ ಏನಿಲ್ಲ ಅಲ್ವಾ? ಮೋಸ್ಟ್ಲಿ ಇವತ್ತು ಈ ಟೈಮಲ್ಲಿ ಇಲ್ವೇನೋ ಗೊತ್ತಿಲ್ಲ, ಮಳೆಗಾಲದಲ್ಲಿ ಇರ್ಬೋದು. ಸೊ ಇಬ್ಬರಿಂದ ಒಂದೊಂದು ಬ್ಯಾಗ್ ಹಾಕೊಂಡಿದ್ದು ಶಿಫ್ಟ್ ಮಾಡ್ಕೊಳ್ತಾ ಇದೀವಿ. ಅಷ್ಟು ದೂರ ಅವನು, ಸ್ವಲ್ಪ ದೂರ ನಾನು ಅಂತ. ತರೋರು ಲಗೇಜು ಅಥವಾ ಏನ್ ತರ್ತೀರ ಕೆಳಗಡೆಯಿಂದ ಸ್ವಲ್ಪ ಕಮ್ಮಿ ತಗೊಂಬನ್ನಿ. ಸೊ ನಿಮ್ಗೆ ಯೂಸ್ ಆಗುತ್ತೆ. ತುಂಬಾ ಕೆಳಗಡೆ ಸಖತ್ತು ಬಿಸಿಲಿತ್ತು. ಆ ಬಿಸಿಲಿಂದಾನೇ ಅರ್ಧ ಸುಸ್ತಾದು. ಇದೇ ತರ ಫಾಗ್ ಇದ್ರೆ ಹತ್ಬಿಡ್ತಾ ಇದ್ದು, ನಿಜ ಹತ್ಬಿಡ್ತಾ ಇದ್ದು. ಸಬ್ಸ್ಕ್ರೈಬರ್ಸ್ ನಂಬಲ್ಲ. ಅದಾಗದ ಕೆಲಸ. ಇನ್ನು ಅಲ್ಲಿದೆ ಫ್ರೆಂಡ್ಸ್, ಆಗ್ತಾ ಇಲ್ಲ. ಸಖತ್ ಕಷ್ಟ ಇದೆ ಇದು, ಅನ್ಕೊಂಡಷ್ಟು ಈಸಿ ಇಲ್ಲ. ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ. ನಾವ್ ಎಷ್ಟು ದೂರ ಮೇಲೆ ಹತ್ತುತ್ತಾ ಇದೀವೋ
ನಮ್ಗೆ ಅಷ್ಟು ಬ್ರೇಕ್ಸ್ ಜಾಸ್ತಿ ಆಗ್ತಾ ಇದೆ. ಡಿಸ್ಟೆನ್ಸು ಅಷ್ಟೇ, ಕಮ್ಮಿ ಡಿಸ್ಟೆನ್ಸ್ಗೆ ತುಂಬ ಬ್ರೇಕ್ಸ್ ತಗೋತಾ ಇದೀವಿ. ಕೆಳಗಡೆಯಿಂದ ಭಟ್ರು ಮನೆವರೆಗೂ ಒಂದೇ ಒಂದು ಸ್ಟಾಪ್ ತೊಗೊಂಡು ಅಷ್ಟೇ. ಬಟ್ ಇಲ್ಲಿಂದ ಇಲ್ಲ ತಕ್ಕೆ ಮಂಜಿನಲ್ಲೇ ಮುಳುಗಿ ಹೋದ ಕುಮಾರ ಪರ್ವತ. ನಿಮಗೆ ಶೇಷ ಪರ್ವತ ಹತ್ತಿ ತಿರ್ಗಾ ಇಳಿದು ಕುಮಾರ ಪರ್ವತ ಕಾಣುತ್ತೆ. ಅದನ್ನು ಮೇಲೆ ಹತ್ತಬೇಕು. ಶೇಷ ಹಿಂದೆನೇ ಕಾಣುತ್ತೆ, ಬಟ್ ಶೇಷದಿಂದ ಇಳಿದು ಹತ್ತಿದ್ರೆ ಕುಮಾರ ಪರ್ವತ ಪೀಕ್ ಕಾಣುತ್ತೆ. 500 ಮೀಟರ್ಸಾ ಮೇಲ್ಗಡೆ ಕಾಣ್ತಾ ಇದೆಯಲ್ಲ ಪೀಕು. 2 ಕಾಲು ಕ್ರ್ಯಾಂಪ್ ಆಗಿದೆ. ಅಪ್ಪ ಸಖತ್ ಪ್ಲೇಸ್ ಮಾತ್ರ ಇದೆ. ಇಲ್ಲಿರೋ ಈ ಬೆಟ್ಟ ಹತ್ಬೇಕು. ಹತ್ತಿದ್ರೆ ಅಲ್ಲಿಂದ ಸ್ವಲ್ಪ ದೂರ ವ್ಯೂ ಪಾಯಿಂಟ್. ಫೈನಲಿ ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಏನಿಲ್ಲ ಸುತ್ತಮುತ್ತ ಫುಲ್ಲು ಬೆಟ್ಟ ಕಾಣಿಸುತ್ತಿಲ್ಲ, ಇನ್ನೇನಿಲ್ಲ. ಇಲ್ಲಿಗೆ ಬರೋಕ್ಕೆ 2 ವೇ ಇದೆ. ಒಂದು ಸೋಮಾರ್ಪೇಟೆಯಿಂದ ಬರ್ಬೋದು. ಸೋಮಾರ್ಪೇಟೆಯಿಂದ ತುಂಬ ಈಸಿ. ಆಲ್ಮೋಸ್ಟ್ ಇಲ್ಲಿ ಟ್ರಿಪ್ ಆರ್ಗನೈಸ್ ಎಲ್ಲ ಮಾಡ್ತಾರಲ್ಲ, ಅವ್ರು ಆಲ್ಮೋಸ್ಟ್ ಎಲ್ಲ ಸೋಮಾರ್ಪೇಟೆಯಿಂದಾನೇ ಬಂದಿರೋದು. ಸಖತ್ತು ಟಫೆಸ್ಟ್ ರೂಟ್ ಅಂದರೆ 14 ಕಿಲೋಮೀಟರ್ಸ್ ಆಗುತ್ತೆ ಒಂದು ಸೈಡು. ಅದು ಕುಕ್ಕೆಯಿಂದ ಇಲ್ಲಿಗೆ ಟಫೆಸ್ಟ್ ರೂಟ್ ಅದು. ನೀವು ಸೋಮಾರ್ಪೇಟೆಯಿಂದ ಬಂದರೆ ಈಸಿಯೆಸ್ಟ್ ರೂಟು. ಇದು ಫೈನಲ್ ವ್ಯೂ ಪಾಯಿಂಟ್. ಇದು ಫೋಟೋ ಶೂಟ್ ಎಲ್ಲ ನಡೀತಾ ಇದೆ ಇಲ್ಲಿ ಮೆಮೊರೀಸ್ಗೋಸ್ಕರ. ಇಲ್ಲೇ ಒಂದು ಚಿಕ್ಕ ದೇವಸ್ಥಾನ ಇದೆ. ಮದನ್ ಇಲ್ಲೋ ಬ್ರೋ, ಬೇಗ ಬನ್ನಿ, ಫೋಟೋ ತಗೊಳ್ತಾ ಇದ್ದು. ಗ್ರೂಪಲ್ಲಿ ತಕ್ಷಣ ಬರಲಿ. ಆ ಕಡೆ ಜರ್ಸ ಅವ್ನು ಎಲ್ಲೋನ್ನ ಕಾಣಿಸ್ತಾ ಇಲ್ಲ ಕಣೋ. ನಾ ಗಾಳಿ ಹಾಗೆ ಕಾಯೋಕೆ ಆಗಲ್ಲ ಹೋಗೆ, ನನ್ ಹಿಂದೆ ಬಿದ್ದು ಒದ್ದಾಡೋದ್ಯಾಕೆ, ನಾನೊಂದು ದೂರದ ಬೆಟ್ಟ ನೋಡೋಕೆ.